ನಾಟಕದ ಹೆಸರೇನ್ ಸರ್? ಅಹಲ್ಯ ಅಮಾಯಕಿ ಅಲ್ಲ. ಓ ಅಂದ್ರೆ ಈಗ ಇಬ್ಬಿಬ್ರು ಹುಡುಗಿರ್ ಹಿಡ್ದಾಕ್ಬೇಕು ನಾವು. ಅಹಲ್ಯ ಅಮಾಯಕಿ ಬೇರೆ ಬೇರೆ ಅಲ್ಲ ಕಣೋ. ಅಹಲ್ಯಾನೇ ಅಮಾಯಕಿ ಪಾಪ. ಟೈಟ್ಲಲ್ಲೇ ಸಿಕ್ಕಾಪಟ್ಟೆ ಟ್ವಿಸ್ಟ್ ಇದೆಯಲ್ಲ ಸರ್, ಏನ್ ವಿಷಯ? ಇನ್ನು ಸ್ಕ್ರೀನ್ ಪ್ಲೇ ನೋಡಿ ಎಂತ ಟ್ವಿಸ್ಟ್ಗಳು ಇರ್ತವೆ ಅಂತ. ಸರ್ ಕಾನ್ಸೆಪ್ಟ್ ಹೇಳಿ ಸರ್. ಕಾನ್ಸೆಪ್ಟ್ ಹೇಳಿ. ಗೌತಮ ಅಹಲ್ಯ ದಂಪತಿಗಳು. ಇಂದ್ರನಿಗೆ ಅಹಲ್ಯ ಮೇಲೆ ಒಂದು ಕಣ್ಣಿತ್ತು. ತಪ್ಪಲ್ವಾ ಸರ್? ತಪ್ಪು ಅಂತ ಅಹಲ್ಯಾನು ಹೇಳಿದ್ಲು. ಅದಕ್ಕೆ ಇಂದ್ರ ಕರೆಕ್ಟ್ ಆಗಿ ಒಂದು ಪ್ಲಾನ್ ಮಾಡ್ದ. ಏನ್ ಮಾಡ್ದ? ಪರದೆ ಮೇಲೆ ನೋಡಿ. ಗೌತಮ ನಿತ್ಯ ನಿಗದಿತ ಸ್ನಾನದ ಸಮಯಕ್ಕೆ 1 ಗಂಟೆ ಮುಂಚೆಯೇ ಎದ್ದು ಸ್ನಾನದ ಸಮಯವಾಯಿತೆಂದು ತಿಳಿದು ನದಿಯ ಕಡೆ ಹೋಗುವನು. ಇಂದಿರ ಗೌತಮನ ಗೆಟಪಿನಲ್ಲಿ ಅಹಲ್ಯ ಪಕ್ಕಕ್ಕೆ ಹೋಗುವನು. ಕಾಮಾಂಧನಾಗಿ ಅಹಲ್ಯ ಸೌಂದರ್ಯವನ್ನು ಕಣ್ಣಲ್ಲಿ ಸವಿದು ಗಾಢವಾಗಿ ನಿದ್ರಿಸುತ್ತಿದ್ದ ಅಹಲ್ಯಾಳ ಭುಜವನ್ನು ತಟ್ಟಿ ಎದ್ದೇಳಿಸುವನು. ಸ್ವಾಮಿ, ಬಾಲೆ ಸ್ನಾನಕ್ಕೆ ನದಿಗೆ ಹೋಗ್ಲಿಲ್ವೇ? ನೀನು ಬಳಿ ಇರಲು ನಾನೊಬ್ನೇ ಸ್ನಾನಕ್ಕೋಗಿ ಏನು ಕಿರ್ಕೊಳ್ಳಿ ಎಂದು ಅಹಲ್ಯಾಳನ್ನು ತನ್ನ ಬಾಹುಬಲದಿಂದ ಆಕ್ರಮಿಸಿಕೊಳ್ಳುವನು. ಎಂತ ಸುವಾಸನೆ! ಯಾಕೋ ನದಿಗೆ ಸ್ನಾನಕ್ಕೆ ಹೋದ್ಮೇಲೆ ವಾಪಸ್ ಯಾಕೆ ಬಂದೆ? ಸೋಪ್ ಮರ್ತೋಗಿದ್ದು, ಅದಕ್ಕೆ ತಗೊಂಡೋಗೋಣ ಅಂತ ವಾಪಸ್ ಬಂದೆ. ಸೋಪ್ ತಗೊಂಡೋಗಿ ಅದು ಕರಗೋ ತನಕ ವಾಪಸ್ ಬರಬೇಡಿ, ಹೋಗಿ. ಯಾಕೆ? ಆ ಸೈಕಲ್ ಗ್ಯಾಪ್ ಅಲ್ಲಿ ಕರ್ಪೂರ ತರ ಇರೋ ನನ್ನ ಗೊಂಬೆನ ಕರಗಿಸ್ಬೇಕು ಅಂತನಾ? ಹೌದು, ನಾನು ಇಂದ್ರ ಏನು ಬೇಕಾದ್ರೂ ಮಾಡ್ತೀನಿ, ನಮ್ಮಿಷ್ಟ. ನಾವು ಅಷ್ಟೇ ಗೌತಮ, ಏನ್ ಬೇಕಾದ್ರೂ ಮಾಡ್ತೀವಿ. ಏನು ಒಬ್ನೇ ಹೊಡೆದ್ರು 10 ಜನ ಹೊಡೆದಂಗೆ ಇದೆಯಲ್ಲಪ್ಪ. ಇವನು ಒಂದೊಂದು ಬರಲು 10 ಕೈಗಳಿಗೆ ಸಮ ಇರಬೇಕು. ನಾವು ಸೇಫ್ ಆಗ್ಬೇಕು ಅಂದ್ರೆ ಸೀನ್ ಚೇಂಜ್ ಮಾಡ್ಬೇಕು. ಸೀನ್ ರಿವರ್ಸ್. ಅವ್ರವ್ರ ಇಷ್ಟ ಬಂದಿದ್ ಕಡೆ ಹೊಡ್ಕೊಳ್ಳೋದಾದ್ರೂ ಅಂತ ಸಂಪತ್ಗೆ ಸ್ಕ್ರಿಪ್ಟ್ ಯಾಕೆ, ನಾನೇ ಯಾಕೆ? ಸ್ವಾಮಿ, ಜಳಕಕ್ಕೆ ಹೋಗಲಿಲ್ಲವೇ? ನಿನ್ನ ನೋಡಿ ಪುಳಕಗೊಂಡಿರುವ ನನಗೆ ಜಳಕವೇಕೆ ದೇವಿ? ಕೊಳಕನಾಗಿ ಇರುವೆ ಬಿಡು, ಕೈ ಕೊಡು. ಹಲೋ, ನದಿಗೆ ಹೋಗಿ ಜಿಯಾ ಹುಯ್ಕೊಂಡ್ಲಿಲ್ಲವೇ? ಜಿಯಾ ಎಲ್ಲಾ ಕಡೆ ಬರ ಬಂದು ಕಕ್ಕ ಪಿಯ ತೊಳಿಯಕ್ಕೆ ಜಿಯಾ ಇಲ್ಲ, ಇನ್ ಸ್ನಾನಕ್ಕೆ ಎಲ್ಲಿಂದ ತರ್ಲಿ? ಜೈಂಟ್ ಆಗ್ಬಿಟ್ಟವ್ರೆ. ಒಂದ್ ಮಾತಾಡು, ನದಿಯಲ್ಲಿ ನೀರಿಲ್ಲ ಅಂತ ಅಂದ್ಮೇಲೆ ಸುಮ್ನೆ ಬಂದು ಹೆಂಡತಿ ಪಕ್ಕ ದಬಾಕೊಬೇಕು ತಾನೆ? ವಯಸ್ಸಿಗೆ ಬಂದಿರೋ ಹೆಂಡತಿನ ಐತಾರೆ ಯಾರಾದ್ರೂ ಬಿಟ್ಟೋಗ್ತಾರಿಯೇ? ಸ್ವಾಮಿ, ವಯಸ್ಸಿಗೆ ಬಂದಿರೋ ಹೆಂಡತಿ ಅಲ್ಲ, ವಯಸ್ಸಿಗೆ ಬಂದ ಮೇಲೆ ಅವಳ ನನ್ನ ಹೆಂಡತಿ. ಕರೆಕ್ಷನ್, ನನಗೆ ಕರೆಕ್ಷನ್. ಹಲೋ, ನಾನು ಗೌತಮ್, ಏನು ಬೇಕಾದ್ರೂ ಕರೆಕ್ಷನ್ಸ್ ಹೇಳ್ತೀನಿ, ನನ್ನ ಇಷ್ಟ. ನಾವು ಇಂದರ್ರು ಏನ್ ಬೇಕಾದ್ರೂ ಕರೆಕ್ಷನ್ ಮಾಡ್ಕೋತೀವಿ, ಹಂಗೆ. ನೆಕ್ಸ್ಟ್ ಯಾರು ಹೆಂಗ್ ಬೇಕಾದ್ರೂ ಹೊಡ್ಸ್ಕೊಳ್ಳಿ, ನಾನು ಅಹಲ್ಯಾನೇ. ವಾಟ್ ಎ ಬ್ಯೂಟಿಫುಲ್ ಬ್ಯಾಕ್. ಇವನ್ಗೂ ಅಲ್ಲೇ ಹೊಡಿಬೇಕಾ? ಸ್ವಾಮಿ, ಮಜ್ಜನಕ್ಕೆ ಹೋಗಲಿಲ್ಲವೇ? ಈ ದುರ್ಜನರ ಮಧ್ಯ ನೀನೊಬ್ಬಳನ್ನೇ ಬಿಟ್ಟು ಮಜ್ಜನಕ್ಕೆ ಹೋಗುವ ಮನಸ್ಸಾಗಲಿಲ್ಲ ದೇವಿ. ಎಂತ ದೊಡ್ಡ ಮನುಷ್ಯ ನೀವು. ಸ್ವಾಮಿ, ದೇವಿ, ಸ್ವಾಮಿ, ದೇವಿ, ಕಾಮಿ, ದೇವಿ. ಯಾರು? ಅಯ್ಯೋ ಪರಮೇಶ್ವರ್. ಸ್ವಾಮಿ, ನೀವು ಸ್ನಾನಕ್ಕೆ ಹೋಗಲಿಲ್ಲವೇ? ಹೋಗಿದ್ವಿ. ನಿಮ್ಮ ಮೇಲೆ ಸಂಪೂರ್ಣವಾಗಿ ಡೌಟ್ ಬಂದಿದ್ದಕ್ಕೆ ಹಂಗೇ ವಾಪಸ್. ಅಂದ್ರೆ ಅವನಿಗೆ ಇವಾಗ ನೀನು ಹೊಡಿತ್ಯಾ? ಅವನಿಗೆ ಆಮೇಲೆ ಹೊಡಿತೀನಿ, ಫಸ್ಟ್ ನೀನನ್ನು ವಿಚಾರಿಸ್ಕೋತೀನಿ. ಲೇ, 25 ವರ್ಷದಿಂದ ನನ್ನೊಟ್ಟಿಗೆ ಸಂಸಾರ ನಡೆಸ್ತಾ ಇದೀಯ ತಾನೆ? ಗಂಡ ಯಾರು, ಸಂಧಿಲಿ ಸುಲೇಮಿಯ ಯಾರು ಅಂತ ಗೊತ್ತಾಗ್ಲಿಲ್ವೇ ದೇವಿ ನಿಮಗೆ? ಅದು ಸಂಧಿ ಕತ್ಲೇಲಿ ಗೊತ್ತಾಗ್ಲಿಲ್ಲ ಅಂತ ತೋರ್ಸಕ್ಕೆ ಬಂದಿರಪ್ಪ. ನಾನು ನೆಕ್ಸ್ಟ್ ಪ್ರೇಕ್ಷಕನಾಗ್ತೀನಿ, ನೀವೇ ಹೊಡ್ಕೊಂಡು ಸಾಯ್ರಿ. ಇವಾಗ ನನ್ಗೆ ಹೆಂಗ್ ಹೊಡಿತಾನೋ ನೋಡ್ತೀನಿ. ನಾನು ನೋಡ್ತೀನಿ. ಅದಕ್ಕೇನೋ ಗೊತ್ತಾಗಲ್ಲ,
ಕಂಡವ್ರ ಹೆಂಡತಿ ಅಂತ ನಿನಗೆ ಗೊತ್ತಾಗಲ್ವೇನಪ್ಪ? ಅದಕ್ಕೇನೀಗ ಅವಳು ಹೊಡಿತೀರಾ? ಅವಳಿಗೆ ಕೊಡಿಲಿ ನನ್ನ ಮಗನ ನಿನಗೆ ಫಸ್ಟ್ ಹಾಕ್ಬಿಟ್ಟು ಬಾಯ್ಲಿ. ಆಕ್ಚುಲಿ ನಿನಗೆ ಕೊಡೋ ಪ್ರಯೋಜನ ಇಲ್ಲ. ಅಪ್ಪ ಭಾಸ್ಕರ, ಏನಪ್ಪ ಇಲ್ಲಿ ಏನ್ ನಡೀತದೆ ಗೊತ್ತಾ ರಾಜ? ಗೊತ್ತು ರಾಜ. ಓಹೋ, ಸ್ಕ್ರಿಪ್ಟ್ ಬರ್ದಿರೋನೇ ನಾನು. ಇಲ್ಲಿ ಕೂತಿರೋ ಈ ಪರ್ಸನಾಲಿಟಿ ಆ ದೇವಿ ಗಂಡನ ಅಲ್ಲ? ಅಲ್ಲ ತಾನೇ. ಹಂಗಿದ್ಮೇಲೆ ಏನ್ ಮಾಡ್ಬೇಕು ಅಮ್ಮ ಅಹಲ್ಯ? ಇಲ್ಲಿ ಬಂದಿರೋದು ನಿನ್ನ ಗಂಡ ಅಲ್ಲ, ಕಳ್ಳ ಇಂದ್ರ ಅಂತ ಹೇಳೋದನ್ನ ಬಿಟ್ಟು ಅಲ್ಲಿ ಗೂಬೆ ತರ ಕಣ್ಣನ್ನ ಪಿಟಿ ಪಿಟಿ ಅನ್ಕೊಂಡ್ ಕುತ್ಕೊಂಡು ನೋಡ್ತಾ ಇದ್ಯಲ್ಲ, ನಿಂಗೆ ಯಾವ್ದ್ರಲ್ಲಿ ಹೊಡಿಬೇಕು? ಅಂದ್ರೆ ಏನು? ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? ಭಾಸ್ಕರ, ನೀನ್ ಯಾವ್ದೋ ಒಂದ್ ಪಾಯಿಂಟ್ ಇಟ್ಕೊಂಡು ರುಬ್ಬೋದಂತೂ ಗ್ಯಾರಂಟಿ. ನನ್ನ ಮಗನ ದೇಶದಲ್ಲೆಲ್ಲ ನಡೀತಾ ಇರೋದು ರೇಪು ನಿನ್ನಿಂದಾನೆ. ಏನ್ ನೋಡ್ತಾ ಇದ್ರೆ ಹಾಕೊಂಡು ರುಬ್ರೋ. ಕೊಡಗಾನ ಕೋಳಿ ನುಂಗಿತ್ತ ನೋಡಪ್ಪ ತಂಗಿ, ಕೊಡಗಾನ ಕೋಳಿ ನುಂಗಿತ್ತ, ಕೊಡಗಾನ ಕೋಳಿ ನುಂಗಿತ್ತ ನೋಡಪ್ಪ ತಂಗಿ, ಕೊಡಗಾನ ಕೋಳಿ ನುಂಗಿತ್ತ. ಆಡು ಆನೆ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡು ಆನೆ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತರದವಳ ಮತಳಿ ನುಂಗಿತ್ತ ತಂಗಿ, ಕೊಡಗಾನ ಕೋಳಿ ನುಂಗಿತ್ತ, ಕೊಡಗಾನ ಕೋಳಿ ನುಂಗಿತ್ತ ನೋಡಪ್ಪ ತಂಗಿ, ಕೊಡಗಾನ ಕೋಳಿ ನುಂಗಿತ್ತ. ಒಳ್ಳು ಒನಕೆಯ ನುಂಗಿ ಕಲ್ಲು ಊಟವ ನುಂಗಿ, ಒಳ್ಳು ಒನಕೆಯ ನುಂಗಿ ಕಲ್ಲು ಊಟವ ನುಂಗಿ, ನೆಗೆದು ಬಂದ ಮುದುಕಿಯನ್ನೇ ನೆಲ್ಲು ನುಂಗಿತ್ತ ತಂಗಿ, ಕೊಡಗಾನ ಕೋಳಿ ನುಂಗಿತ್ತ, ಕೊಡಗಾನ 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 ಕೋಳಿ ನುಂಗಿತ್ತ ನೋಡಪ್ಪ ತಂಗಿ, ಕೊಡಗಾನ ಕೋಳಿ ನುಂಗಿತ್ತ, ಕೊಡಗಾನ ಕೋಳಿ ನುಂಗಿತ್ತ ನೋಡಪ್ಪ ತಂಗಿ, ಕೊಡಗಾನ ಕೋಳಿ ನುಂಗಿತ್ತ. ಮೇಡಮ್, ಅಯ್ಯೋ ಮೇಡಮ್, ನನ್ನ ಕಾಪಾಡಿ ಮೇಡಮ್, ಕಾಪಾಡಿ ಮೇಡಮ್, ಕಾಪಾಡಿ ಮೇಡಮ್. ನಾನು ಹೊಡೆದು ಸಾಯಿಸ್ತವ್ರೆ ಮೇಡಮ್. ಅಯ್ಯೋ, ಒಬ್ಬನೇ ಬ್ಯಾಟ್ಸ್ಮನ್ ಸರ್, 11 ಜನ ಬೌಲರ್ಸ್ ಒಟ್ಟಿಗೆ ಬಾಲ್ ಹಾಕಿದ್ರೆ ಹೆಂಗ್ ಸರ್ ಹೊಡಿಲಿ? ನಿನ್ನ ಹತ್ರ ಮಾತಾಡ್ಬೇಕು. ಏನ್ ಮಾಡ್ತಿದ್ಯೋ ನೀನು? ಆ ಭಾಸ್ಕರ್ಗೆ ಬೇಜಾರಾಗಿ ಮದುವೆ ಕ್ಯಾನ್ಸಲ್ ಮಾಡಿದ್ರೆ ಏನ್ ಮಾಡೋದು? ನಿನಗೆ ಬೇಕಾಗಿರೋದು ಸರಸ್ವತಿ, ಆದ್ರೆ ಇಲ್ಲಿರೋದು ಸರಸ್ವತಿ ಪ್ರಕಾಶ್. ಪ್ರಕಾಶ್ ಸರಸ್ವತಿಯಿಂದ ದೂರ ಹೋಗಲ್ಲ, ನಿಮಗೆ ಈ ಸರಸ್ವತಿ ಹತ್ರ ಆಗಲ್ಲ. ನಿಮ್ಮ ತಾತ ನಮಗೆ ಕಣ್ಣೀರ್ ಹಾಕ್ಸಿ ಕಳ್ಸಿದ್ರು. ನಾನಿಲ್ಲಿ ನಗ್ತಾ ಬದುಕ್ತೀನಿ ಅಂತ ಧೈರ್ಯದಲ್ಲಿ ಬಂದೆ. ಪ್ಲೀಸ್ ಇಲ್ಲಿಗೆ ಬಂದು ನನ್ನ ಕಣ್ಣೀರ್ ಹಾಕೋ ಹಾಗೆ ಮಾಡ್ಬೇಡ. ಹೊರಟೋಗಿಲ್ಲಿಂದ. ಯಾಕೋ ಇನ್ನೂ ರೆಡಿ ಆಗಿಲ್ವಾ? ಇನ್ ಅರ್ಧ ಗಂಟೆಲಿ ಗಂಡಿನ ಕಡೆಯವ್ರು ಬರ್ತಾರೆ. ನಿನಗ್ ಮದ್ವೆ ಇಷ್ಟ ಇದೆ ತಾನೆ? ಆಮೇಲೆ ಗಂಡಿನ ಕಡೆಯವ್ರ ಮುಂದೆ ಶಾಕ್ ಕೊಡಬೇಡ. ಅಲಾರ್ಮ್ ಹೊಡಿಲಿಲ್ಲ ಮಮ್ಮಿ, ಅದಕ್ಕೆ ಯಾಕೆ ಇಷ್ಟೊಂದು ಕ್ವೆಶ್ಚನ್? ಸರಿ ಹೋಗು, ಬೇಗ ರೆಡಿ ಆಗು. ಹೇಳ್ತೀನ? ಅಯ್ಯೋ, ಡಾಕ್ಟ್ರು ಊರಲ್ಲಿಲ್ಲ, ಎಲ್ಲ ಆಪರೇಷನ್ ನಾನೇ ಮೇಂಟೈನ್ ಮಾಡಬೇಕು. ಅಯ್ಯೋ, ಪೇಷಂಟ್ ಬಂದ್ರು, ನಾನು ಆಮೇಲೆ ಮಾಡ್ತೀನಿ. ಓಕೆ ಬಾಯ್. ಎಂಥ ಇಂಟೆಲಿಜೆಂಟ್. ತಗೊಳ್ಳಿ. ಮಮ್ಮಿ, ರುಕ್ಕು ಅಕ್ಕ ಕಾಣಿಸ್ತಿಲ್ಲ. ಅವಳು ಒಡವೆ ವಸ್ತ್ರನೂ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಪಕ್ಕ ಚಂದು ಜೊತೆ ನಿಮ್ಗೆ ಹೇಗೋ ಗೊತ್ತಿದೆಲ್ಲ? ನನ್ ಮುಂದಿನ ಚಂದುಗ ಐ ಲವ್ ಯು ಅಂದ್ಲು. ಮೊದ್ಲೇ ಯಾಕೋ ಹೇಳಿಲ್ಲ? ಜನರಲ್ ಆಗಿ ಎಲ್ಲ ಹುಡುಗಿರ್ತಾರ ಪ್ರೀತಿಸಿದ ಹುಡುಗನ್ ಕೈ ಕೊಟ್ಟು ಅಪ್ಪ ಅಮ್ಮ ತೋರಿಸಿದ ಹುಡುಗನ್ ಕೈ ಹಿಡಿದು ಹ್ಯಾಪಿ ಆಗಿರ್ತಾಳೆ ಅಂತ ಅನ್ಕೊಂಡ್ ಅವನ್ನ ಮನೆಯಿಂದ ಹೊರಗಾಗ್ತೇನೆ ಅಂದ್ರಲ್ಲ, ಮತ್ಯಾರ ಅವನ್ನ ಮನೆಯಾಗ ಸೇರ್ಸಿತು? ಅಂಕಲ್, ನನಗೆ ಗೊತ್ತಿದ್ದಂಗೆ ಈ ಮನೆಯಲ್ಲಿ ಬೇಕಾದಷ್ಟು ವಿಷಯಗಳು ನಡೀತದೆ. ಅವೆಲ್ಲ ಬ್ಲಾಂಕ್ ಆಗಿರೋದ್ರಿಂದ ಯಾವ್ದು ಲಿಂಕ್ ಮಾಡಕ್ ಆಗ್ತಾ ಇಲ್ಲ. ನಿಮ್ಮೆಲ್ಲ ಯಾರಾದ್ರೂ ಫಿಲ್ ಇನ್ ದ ಬ್ಲಾಂಕ್ಸ್ ಮಾಡ್ಕೊಂಡ್ಬಿಟ್ರೆ ಬೆಟ್ರಾ ಅಂತ ನನಗೆ. ಏನ್ ನಡೀತು ಅಂತ ಸತ್ಯ ಬೊಗಳು ಸಾಯಿ. ಸುಳ್ಳು ಬೊಗಳ್ದಿ ಅಂದ್ರ ಸಿಗದ ಮರಕ್ ನೇತಾಕ್ಬಿಡ್ತೇನ.
ನೀವ್ ಅಷ್ಟೊಂದು ಸ್ಟ್ರೈನ್ ಮಾಡ್ಕೋಬೇಕಾಗೇ ಇಲ್ಲ. ನಾನ್ ಸುಳ್ಳು ಹೇಳಿದ್ರೆ ಆ ಮರಕ್ಕೆ ಆಗೋದೇ ಇಲ್ಲ. ಅದಾಗದೆ ಎಲೆ ಉದುರಿಸ್ಕೊತಾ ಇರ್ತಿದೆ. ಅದ್ರಾಗ ಎಲೆ ಉದುರಿದ್ರ ನಿನಗೇನ್ಲೆ? ಅದ್ರಲ್ಲಿ ಎಲೆ ಉದುರಿದ್ರೆ ಅದ್ ಸತ್ತೋಗುತ್ತೆ, ಅದ್ ಸತ್ತೋದ್ರೆ ನಾನ್ ಸತ್ತೋಗ್ತೀನಿ. ನಾವಿಬ್ರು ಗಂಡ ಹೆಂಡ್ತಿ ಇದ್ದಂಗೆ. ತಾವಳಿ ಒಂದು ಕಟ್ಟಿಲ್ಲ. ನನ್ ಗೊತ್ತಿರೋದಲ್ಲ, ನಾನು ಹೇಳ್ಬಿಡ್ತೀನಿ. ದಯವಿಟ್ಟು ಗನ್ ಎಲ್ಸಪ್ಪ. ಚಂದು, ಯಾಕೊಂಥರ ಇದ್ಯಾ? ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರಲ್ಲ ನಿಮ್ಮಮ್ಮ. ಸರಿ, ಓಡ್ ಹೋಗೋಣ. ಎಲ್ಲಿಗೆ? ಮುಂಬೈಗೆ. ಹೇಗೆ? ಟ್ರೈನಲ್ಲಿ. ಫ್ಲೈಟ್ ಅಲ್ಲಿ ಹೋದ್ರೆ ನಮ್ ಹೋಟೆಲ್ ಟ್ರಾವೆಲ್ ಡೆಸ್ಕ್ ಅಲ್ಲಿ ಗೊತ್ತಾಗುತ್ತೆ. ಇದೇನೋ ಎಲೆ ಉದುರ್ತಾನೆ ಇದೆಯಲ್ಲೋ? ನಾನ್ ಸುಳ್ಳು ಹೇಳಿಲ್ಲ. ಎಲೆ ಉದುರ್ತಿದ್ದು ನೀವು ಸುಳ್ಳು ಹೇಳಿದ್ದಕ್ಕಲ್ಲ, ಆ ಚಂದು ಈ ರಿಮೋಟ್ ನ ಪ್ರೆಸ್ ಮಾಡಿದ್ದಕ್ಕೆ. ನೀನೇನ ತಲೆ ಕೆಡಿಸ್ಕೊತಾ ಇದ್ಯಾ? ಮುಂಬೈಯಲ್ಲಿ ಬಿಸಿಲು ಮಾತ್ರ ಜಾಸ್ತಿ ಇಲ್ಲ. ನಾನು ಇಂಟೀರಿಯರ್ ಡಿಸೈನ್ ಮಾಡಕ್ಕೆ ಬಿಲ್ಡಿಂಗ್ಗಳು ಜಾಸ್ತಿ ಇವೆ. ನನಗಂತೂ 100% ಕೆಲಸ ಸಿಕ್ಕೇ ಸಿಗುತ್ತೆ. ನೀನ್ ಡ್ರೈವಿಂಗ್ ಅಲ್ಲಿ ಎಷ್ಟು ದುಡಿತೀಯೋ ದುಡಿ, ಆರಾಮಾಗಿರ್ಬೋದು. ಒಂದ್ ವೇಳೆ ಸಿಗ್ಲಿಲ್ವಾ, ಜಾಯ್ ಲುಕಾಸ್, ಈ ಮನಸ್ಸು ಹೇಳುತ್ತದೆ. ಇದು ಖರ್ಚಾಗೋ ಗ್ಯಾಪ್ ಅಲ್ಲಿ ಒಂದ್ ಮಗು ಆದ್ರೆ ಆ ಮಗು ಫೋಟೋನ ಮಮ್ಮಿ ಡ್ಯಾಡಿ ಕಳಿಸ್ತೀವಿ ಅನ್ಕೋ. ಅವಾಗ ಅವ್ರ ಫ್ಯಾಮಿಲಿ ಫೋಟೋ ನಾವಿರ್ತೀವಿ. ಏನತ್ಯ? ನಾನಾಗಿ ಟಿಕೆಟ್ ಕೊಡ್ಬೇಕಯ್ಯ? ಟಿಕೆಟ್ ತಗೊಳ್ಳಯ್ಯ. ಗುರು 2 ನಿಮಿಷ ಸುಮ್ಮನೆ ಗುರು, ಅವನೇನಾದ್ರೂ ನೋಡಿದ್ರೆ ಮೇಲಕ್ಕೆ ಟಿಕೆಟ್ ಕೊಟ್ಬಿಡ್ತಾನೆ. ಅವ್ನು ಹೊಡಿತಾ ಇರೋ ಏಟ್ ನೋಡಿದ್ರ ಒಟ್ಟಿಗೆ ಎಲ್ಲಾ ಭಾಷೆನೂ ಬಂದ್ಬಿಡ್ತಾವು. ಏಯ್ ಸುಮ್ಮನೆ ಕೂತ್ಕ.
ಸರ್ ಫ್ಲೈಟ್ ರೆಡಿ ಸರ್. ಫ್ಲೈಟ್ ಬೇಡ, ಟಿಕೆಟ್ ಕೊಡ್ಸಿ, ನಾವು ಟ್ರೈನಲ್ಲಿ ಹೋಗ್ತೀವಿ. ಟಿಕೆಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಮೇಡಮ್, ಅವ್ರದೇ ಸ್ವಂತ ಫ್ಲೈಟ್ ಇದೆ. ಚಂದು ಬೇಡ. ಚಂದು ಡ್ರೈವರ್ ಅಲ್ವಾ? ನಮ್ಮನ್ನೆಲ್ಲ ನೋಡಿದ ಮೇಲೆ ಈ ಕ್ವಶನ್ ಕೇಳಿದ್ರೆ ನಾನು ಏನು ಹೇಳಿ? ಬಾಸ್ ಅವರೆಲ್ಲ ಬಂದ್ರು. ನಾರಾಯಣ್ ಸರ್ 15 ನಿಮಿಷದಲ್ಲಿ ನಂಗೆ ಸ್ಟೇಷನ್ ಬೇಕು. ಹಿಂಗ್ ಸಡನ್ ಆಗಿ ಹೇಳಿದ್ರೆ ಕಷ್ಟ ಸರ್. ಈ ಚಿಕ್ಕ ರೈಲ್ವೆ ಸ್ಟೇಷನ್ ಖಾಲಿ ಮಾಡೋದಕ್ಕೆ ಏನ್ ಕಷ್ಟ ನಾರಾಯಣ್? ಪ್ಯಾಸೆಂಜರ್ ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿ. ಯಾರು ಎಲ್ಲೆಲ್ಲಿಗೆ ಹೋಗ್ಬೇಕು ಅವ್ರಿಗೆ ಫ್ಲೈಟ್ ಟಿಕೆಟ್ ಹಾಕೊಡಿ. ಫ್ಲೈಟ್ ಹೋಗ್ತಾರೆ ಜಾಗಕ್ಕೆ ವೆಹಿಕಲ್ಸ್ ಅರೇಂಜ್ ಮಾಡ್ಕೊಡಿ. ಓಕೆ ಸರ್. ರೈಲ್ವೆ ಮಿನಿಸ್ಟ್ರಿಗೆ ಫೋನ್ ಮಾಡಿ. ಸ್ಟೇಷನ್ ಮಾಸ್ಟರ್ಗೆ ಒಪ್ಪಿಲ್ಲ ಅಂದ್ರೆ ಹೆದರ್ಸಿ. ದುಡ್ಡಿಂದ ಆಸೆಗಳನ್ನ ತೀರ್ಸ್ಕೊಳಕ್ ಆಗ್ದಲ್ಲ ಇರ್ಬೋದು, ಅವಶ್ಯಕತೆನಲ್ಲ. ಈಗ ನಡೆಯೋ ಮೀಟಿಂಗ್ ನನಗೆ ಬಹಳ ಇಂಪಾರ್ಟೆಂಟ್ ಇದೆ ನಾರಾಯಣ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಮೀ ಅಂಡ್ ಐ ವಾಂಟ್ ದಿಸ್ ಸ್ಟೇಷನ್ ಅಟ್ ಎನಿ ಕಾಸ್ಟ್. ಡು ಯು ಗೆಟ್ ಇಟ್?